ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಸೊ ಹಿಂದಿನ ಅವಧಿಯಲ್ಲಿ ನಾವು ಒಂದು 10ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಅಪ್ ಟು 20 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಅದರ ಮುಂದಿನ ಭಾಗವನ್ನು ಇವತ್ತು ಈ ಸೆಷನ್ನಲ್ಲಿ ಬಿಡಿಸೋಣ. ಸೊ ನೋಡೋಣ ಮುಂದಿನ ಕ್ವಶನ್ಸ್ಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. 21ನೇ ಪ್ರಶ್ನೆ ನೋಡಿ, 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 50 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಪ್ರತಿ ಸಲ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬರ್ತಾ ಇದೆ. ಸೊ ಇದನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನೋಡಿ. ಸೊ ಫಸ್ಟ್ ಏನು ಮಾಡಬೇಕು ರೀ, 3 ಸೆಂಟಿಮೀಟರ್ ವೃತ್ತವನ್ನು ರಚನೆ ಮಾಡಿ ಅದಕ್ಕೆ ತ್ರಿಜ್ಯವನ್ನು ತೋರಿಸಿ. ಸೊ ಇದಕ್ಕೆ ಎ ಅಂತೇಳಿ OA ಅಂತೇಳಿ ಸೇರಿಕೊಡೋಣ. ಎ ಮೇಲೆ ಇಟ್ಟು 3 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಎ ಮೇಲಿಟ್ಟು ಒಂದು ಅರ್ಧ ವೃತ್ತವನ್ನು ಎಳಿಬೇಕು ರೀ. ಸೊ ತದನಂತರ ಈ ಬಿಂದು ಮೇಲಿಟ್ಟು ಅಂದರೆ ಸಿ ಮೇಲಿಟ್ಟು ಒಂದು ಕಂಸವನ್ನು ಎಳಿಬೇಕು. ಅದೇ ವೇಳೆ ಅರ್ಧ ವೃತ್ತದ ಮೇಲೆ ಎಳಿಬೇಕು. ಅರ್ಧ ವೃತ್ತದ ಮೇಲೆ ಇಟ್ಟು ಇನ್ನೊಂದು ಕಂಸನ ಎಳೆದು ಅಲ್ಲಿಂದ ಒಂದು ಸ್ಪರ್ಶಕವನ್ನು ರಚನೆ ಮಾಡಬೇಕು ರೀ. ಸೊ ಈ ರೀತಿ ಒಂದು ಸ್ಪರ್ಶಕ ರಚನೆ ಆಯಿತು. ತದನಂತರ ಏನು ಮಾಡಿ, ಇಲ್ಲಿ OA ಮೇಲೆ ಇಟ್ಟು 50 ಡಿಗ್ರಿ ಹೇಳಿದ್ದಾರೆ. ಇದರ ನಡುವೆ ಕೋನ ಇದೆ, ಇದು ಸ್ಪರ್ಶಗಳ ನಡುವಿನ ಕೋನ 50 ಡಿಗ್ರಿ ಇದ್ದರೆ ಕೇಂದ್ರ ಕೋನ ಎಷ್ಟಾಗಿರುತ್ತೆ, 130 ಡಿಗ್ರಿ ಆಗಿರುತ್ತೆ. ಯಾಕಂದರೆ ಅದೆರಡು ಕೂಡಿಸಿದ್ರೆ 180 ಡಿಗ್ರಿ ಆಗಬೇಕು ರೀ. ಸ್ಪರ್ಶಗಳ ನಡುವಿನ ಕೋನ 50 ಡಿಗ್ರಿ ಇದ್ದರೆ ಕೇಂದ್ರ ಕೋನದಲ್ಲಿ ಎಷ್ಟಾಗುತ್ತೆ, 150 ಆಗುತ್ತೆ, 130 ಆಗುತ್ತೆ. ಕೋನ ಮಾಪಕ ಸಹಾಯದಿಂದ 130 ಡಿಗ್ರಿ ಕೋನವನ್ನು ತೋರಿಸಿ ಅಲ್ಲಿ ನಿಮಗೇನು ಸಿಗುತ್ತೆ, ಬಿ ಸಿಗುತ್ತೆ. ಸೊ ಬಿ ಮೇಲೆ ಇಟ್ಟು ಅದು ಅಷ್ಟೇ ತ್ರಿಜ್ಯವನ್ನು 3 ಸೆಂಟಿಮೀಟರ್ ವೃತ್ತವನ್ನು ತ್ರಿಜ್ಯ ಇರುವ ಹಾಗೆ ಒಂದು ಅರ್ಧ ವೃತ್ತವನ್ನು ಎಳೆಯಬೇಕು. ಅವಾಗ ಇಲ್ಲಿ ಡಿ ಅಂತ ಕೊಡಿ. ಡಿ ಮೇಲಿಟ್ಟು 2 ಕಂಸಗಳನ್ನು ಎಳೆಯಿರಿ. ಒಂದು ಇಲ್ಲಿ ಒಂದು ಅರ್ಧ ವೃತ್ತದ ಮೇಲೆ ಒಂದು, ಅರ್ಧ ವೃತ್ತದ ಮೇಲಿಟ್ಟು ಆ ಕಂಸಕ್ಕೆ ಛೇದಿಸುವ ಹಾಗೆ ಇನ್ನೊಂದು ಕಂಸವನ್ನು ಎಳೆಯಿರಿ. ಸೊ ಆ ಬಿಂದುವಿನ ಮೂಲಕ ಬಿ ಮೇಲೆ ಹಾದು ಹೋಗುವಾಗೆ ಒಂದು ಸ್ಪರ್ಶಕವನ್ನು ಎಳೆಯಿರಿ. ಈ ಸ್ಪರ್ಶಕವನ್ನು ಮತ್ತೊಂದು ಸ್ಪರ್ಶಕ ಜೊತೆಗೆ ಸೇರಿಸಬೇಕು ರೀ. ಸೇರಿಸಿದಾಗ ಅಲ್ಲಿ ಉಂಟಾಗುವ ಕೋನ ಎಷ್ಟಾಗಿರುತ್ತೆ, 50 ಡಿಗ್ರಿ ಆಗಿರುತ್ತೆ. ಈ ರೀತಿ ಇದನ್ನು ಬಿಡಿಸ್ಬೇಕು ರೀ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇದು, 4x² + 3x - 7. ಪ್ರಶ್ನೆ ನೋಡಿ, 4x² ಪ್ಲಸ್ ಎಷ್ಟಿದೆ, 3x - 7 = 0 ಇದೆ. ಸೊ ಏನಂತ ಹೇಳಿದ್ದಾರೆ, ಸೂತ್ರ ಸಹಾಯದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸೂತ್ರ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. 22ನೇ ಪ್ರಶ್ನೆ ನೋಡಿ. ಸೊ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡಿ. A = 4 ಆಗುತ್ತೆ, B = 3 ಆಗುತ್ತೆ, C = -7 ಆಗುತ್ತೆ. ಸೊ ಸೂತ್ರ ಏನಿದೆ, -b ± √of b² - 4ac / 2a. ಸೊ B ಎಷ್ಟಿದೆ ನೋಡಿ, 3 ಇದೆ. ಇಲ್ಲಿ ಸೂತ್ರದಲ್ಲಿ -3 ಆಗುತ್ತೆ. b² ಅಂದರೆ 3² -4 × a ಅಂದರೆ 4. C ಅಂದರೆ ಎಷ್ಟಿದೆ ನೋಡಿ, -7 ಇದೆ. ಭಾಗಿಲೆ 2a. a ಅಂದರೆ ಎಷ್ಟಿದೆ, 4 ಇದೆ. = -3 ± √of 3ರ ವರ್ಗ ಎಷ್ಟಾಗುತ್ತೆ, 9 ಆಗುತ್ತೆ. ಮೈನಸ್ ಏನು ಆಗುತ್ತೆ, ಪ್ಲಸ್ ಆಗುತ್ತೆ. 4 4 ಎಷ್ಟಾಯಿತು, 16 ಆಯಿತು. 16 ಎಷ್ಟಲೇ ಈಗ, 7 ರೀ. 7 6 42, 7 ಅಂದರೆ 7 11. 100 ಎಷ್ಟಾಗುತ್ತೆ, 12 ಆಗುತ್ತೆ. 2 4 ಎಷ್ಟಾಗುತ್ತೆ, 8 ಆಗುತ್ತೆ. -3 ± √of 112 ಮತ್ತು 9 ಎಷ್ಟಾಗುತ್ತೆ, 121 ಆಗುತ್ತೆ. ಭಾಗಿಲೆ ಎಷ್ಟು, 8 ಆಗುತ್ತೆ. ಸೊ 121 ಎದರದ ವರ್ಗಮೂಲ ಇದೆ, 11ರದ್ದು ಇದೆ. ಭಾಗಿಲೆ ಎಷ್ಟು ರೀ, 8. ಈಗೇನು ಮಾಡಬೇಕು, ಇದಾದ ಕೂಡಲೇ ಇದರಲ್ಲಿ 2 ಬೆಲೆಗಳನ್ನು ತೊಗೋಬೇಕು ರೀ. ಸೊ ಇಲ್ಲಿ ಬಿಡಿಸ್ತೇನೆ ನೋಡಿ. x = 3 - 3 + 11 ಭಾಗಿಲೆ 8. ಇನ್ನೊಂದು -3 - 11 ಭಾಗಿಲೆ 8. -3 + 11 ಅಂದರೆ ಎಷ್ಟಾಗುತ್ತೆ, 8 ಆಗುತ್ತೆ. ಭಾಗಿಲೆ 8. 8 8 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಸೊ -3 - 11 -14 ಭಾಗಿಲೆ ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಇಲ್ಲಿ 2 4 2 ಎಷ್ಟಲೇ, 7. ಹಾಗಾದರೆ ಎಕ್ಸದ ಬೆಲೆ ಎಷ್ಟು ಬರುತ್ತೆ, -7 ಭಾಗಿಲೆ 4 ಬರುತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳೇ ಸೂತ್ರ ಸಹಾಯದಿಂದ ಸೂತ್ರವನ್ನು ಹಚ್ಚಿ ಉದಾಹರಣೆಯನ್ನು ಬಿಡಿಸ್ಬೇಕು ರೀ. ಸೊ ಸೂತ್ರ ನೆನಪಿಟ್ಟುಕೋರಿ. ಅದೇ ರೀತಿ ಯಾವ ರೀತಿ ಬೆಲೆಗಳನ್ನು ತುಂಬುವುದನ್ನು. ಮುಂದಿನ ಪ್ರಶ್ನೆ ಹೋಗೋಣ. tan of a + b = √3, tan of a - b = 1/√3 ಆದರೆ a ಮತ್ತು b ದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿದ್ರೆ ನೋಡಿ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. 23ನೇ ಪ್ರಶ್ನೆ, tan of a
ಪ್ಲಸ್ ಬಿ ಈಸ್ ಈಕ್ವಲ್ ಟು √3. ಅದೇ ರೀತಿ ಟ್ಯಾನ್ ಆಫ್ ಎಷ್ಟಿದೆ, ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎಷ್ಟಿದೆ, 1/√3 ಇದೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿ ಬೆಲೆ ಕಂಡುಹಿಡಿಯಲು ಹೇಳಿದ್ದಾರೆ. ಸೊ ಹೇಗೆ ಬಿಡಿಸಬೇಕು, ಟ್ಯಾನ್ ಆಫ್ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಬರೆಯಿರಿ, ಈಸ್ ಈಕ್ವಲ್ ಟು √3 ಇದೆ. ಟ್ಯಾನ್ ಒಳಗೆ ಇಲ್ಲಿ ಟ್ಯಾನ್ ಕೊಟ್ಟಿದ್ದಾರೆ ಅಂದರೆ ಟ್ಯಾನ್ ಒಳಗೆ √3 ಯಾವಾಗ ಬರುತ್ತೆ, ಟ್ಯಾನ್ ಏನಿದ್ದಾಗ 60 ಡಿಗ್ರಿ ಇದ್ದಾಗ. ಸೊ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಟ್ಯಾನ್ ಜಾಗದಲ್ಲಿ ಸೈನ್ ಕೊಡ್ಬೋದು, ಕಾಸ್ ಕೊಡ್ಬೋದು, ಬೇಕಾದ ಕೊಡ್ಬೋದು ರೀ. ಬಿಡಿಸೋ ವಿಧಾನ ಒಂದೇ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಟ್ಯಾನ್ 60 ಆಯಿತು. ಈ ಕಡೆ ಟ್ಯಾನ್ ಆಫ್ ಎ ಮೈನಸ್ ಬಿ ಇದೆ. ಸೊ 1/√3 ಯಾವಾಗ ಬರುತ್ತೆ, ಟ್ಯಾನ್ 30 ಇದ್ದಾಗ. ಸೊ ಎರಡು ಕಡೆಯಿಂದ ಟ್ಯಾನ್ ಕ್ಯಾನ್ಸಲ್ ಆಗಿದರೆ ಏನಾಗುತ್ತೆ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಈ ಕಡೆ 60 ಉಳಿತೆ, ಸಮೀಕರಣ 1 ಕೊಡಿ. ಈ ಕಡೆ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎಷ್ಟು ಉಳಿತೆ, 30 ಉಳಿತೆ. ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸಮೀಕರಣ 1 ಭಾಗಿಲೆ ಸಮೀಕರಣ 2 ಮಾಡಿರಿ, ವರ್ಜಿಸೋ ವಿಧಾನ ಹಚ್ಚಿ. ಸೊ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟು, 60. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎಷ್ಟು, 30. ಸೊ ಎರಡು ಬಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಎ ಅಂದರೆ 2a ಆಯಿತು, 60 30 90 ಆಯಿತು. 2 1 2 ಎಷ್ಟೇ, 45 ನಿಮಗೆ ಎ ಸಿಕ್ತು ಇಲ್ಲಿ. ಸೊ ಎ ಪ್ಲಸ್ ಬಿ ಅಂದರೆ ಎಷ್ಟಿದೆ, 60 ಇದೆ. ಹಾಗಾದರೆ ಇಲ್ಲಿ ಎ ಅಂದರೆ ಎಷ್ಟು ನೋಡಿ, 45 ಪ್ಲಸ್ ಬಿ ಈಸ್ ಈಕ್ವಲ್ ಟು 60 ಪ್ಲಸ್ 45 ಈ ಕಡೆ ತಂದರೆ ಮೈನಸ್ 45 ಆಗುತ್ತೆ. ಬಿ ಇದು ಬೆಲೆ ಎಷ್ಟಾಯಿತು, 15 ಆಯಿತು. ಸೊ ಈ ರೀತಿ ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಬೇಕು ರೀ. 24ನೇ ಪ್ರಶ್ನೆ ಏನಿದೆ ಅಂಥೇಳಿ, ಒಂದು ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಪಡೆಯುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ವರ್ಗ ಸಂಖ್ಯೆ. ಸೊ ಒಂದು ದಾಳ ಉಳಿಸಿದಾಗ ಎಷ್ಟು ಘಟನೆಗಳು ಬರುತ್ತವೆ, 6 ಘಟನೆಗಳು. ಅದು n(s) ಆಗುತ್ತೆ. ಸೊ ಇಲ್ಲಿ ಒಂದನೇದಾಗಿ ಅವಿಭಾಜ್ಯ ಸಂಖ್ಯೆಗಳಿಗೆ ಯಾವ್ದಾವ್ರಿ, 2 3 5. ಹಾಗಾದ್ರೆ n(e) ಎಷ್ಟಾಯಿತು, 5 ಆಯಿತು. p(e) ಕಂಡುಹಿಡಿಯೋ ಸೂತ್ರ n(n)(s) ರೀ. 3/6, 3 1 3 2. ಎರಡನೇದು ಒಂದು ವರ್ಗ ಸಂಖ್ಯೆ ಅಂತ ಹೇಳಿದ್ದಾರೆ. 1 ರಿಂದ 6 ನಡುವೆ ವರ್ಗ ಸಂಖ್ಯೆ ಯಾವುದಾವ್ರಿ, 1 ಮತ್ತು 4. n(e) ಎಷ್ಟಾಯಿತು, 2 ಆಯಿತು. p(e) n(n)(s) ಆಗುತ್ತೆ. 2/6 ಆಗುತ್ತೆ. 2 1 2 3. ಸೊ ಈ ರೀತಿ ಸಂಭವನೀಯತೆ ಮೇಲಿನ ಪ್ರಶ್ನೆಗಳು ಬಂದಾಗ ಬಿಡಿಸ್ಬೇಕ್ರಿ ಉದಾಹರಣೆನ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, 3 ಅಂಕದ ಪ್ರಶ್ನೆಗಳು. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 25ನೇ ಪ್ರಶ್ನೆ ನೋಡಿ, 5 ವರ್ಷದ ಬಳಿಕ ಜೇಕಬನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ಹಾಗಾದರೆ ಅವರಿಬ್ಬರು ಈಗಿನ ವಯಸ್ಸು ಎಷ್ಟಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಾವು ಆನ್ಸರ್ಸ್ಗಳನ್ನು ಸಾಲ್ವ್ ಮಾಡೀನಿ ವಿದ್ಯಾರ್ಥಿಗಳೇ, ಟೈಮ್ ಭಾಳ ಆಗುತ್ತೆ ಅಂಥೇಳಿ. ಹಾಗಾದರೆ ನೋಡಿ, ಜೇಕಬನ ವಯಸ್ಸು y ಅಂತೇಳಿ ತೊಗೊಳ್ಳಿ, ಜೇಕಬನ ಮಗನ ವಯಸ್ಸು x ಅಂತೇಳಿ ತೊಗೊಳ್ಳಿ. 5 ವರ್ಷ ಬಳಿಕ ಅಂದರೆ 5 ವರ್ಷನ ಕೂಡಿಸಬೇಕು. ಆವಾಗ ಜೇಕಬನ ವಯಸ್ಸು y + 5 ಆದರೆ ಮಗನ ವಯಸ್ಸು ಎಷ್ಟಾಗುತ್ತೆ, 3ರಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಿದೆ. ಹಾಗಾದರೆ 3ರಷ್ಟಿದೆ, 3 × x + 5 ಆಗುತ್ತೆ. ಹಾಗಾದರೆ ತಂದೆಯ ವಯಸ್ಸು y + 5 ಆದರೆ ಮಗನ ವಯಸ್ಸು ಎಷ್ಟಾಗುತ್ತೆ, ಆವಾಗ 3 × x + 5 ಆಗಿರುತ್ತೆ. ಯಾಕಂದರೆ 3ರಷ್ಟಿದೆ ಅಂತ ಹೇಳಿದ್ದಾರೆ. y + 5 ಈ 3ಅನ್ನು ಒಳಗೆ ತಂದು ಗುಣಿಸಿ, 3 × x 3x 3 5 15. ಸೊ ಇಲ್ಲಿ y ಮತ್ತು ಎಕ್ಸ್ಗಳನ್ನು ಒಂದೇ ಕಡೆ ಮಾಡಿ, ನಂಬರ್ಸ್ಗಳನ್ನು ಒಂದು ಕಡೆ ಮಾಡೋಣ. 5 + 15 - 15 ಆಗುತ್ತೆ. 3x + y - y ಆಗುತ್ತೆ. ಹಾಗಾದರೆ 3x - y = 5 - 15 ಅಂದರೆ ಎಷ್ಟು, -10. ಸಮೀಕರಣ 1 ಕೊಡಿ. ಈಗೇನಂತ ಇದ್ದಾರೆ, 5 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. ಜೇಕಬ್ನ ವಯಸ್ಸು 7 y - 7. ಹಿಂದಂದರೆ y ಮೈನಸ್ ಮಾಡಬೇಕ್ರಿ, ಮುಂದೆ ಅಂದರೆ ಪ್ಲಸ್ ಮಾಡಬೇಕು. ಜೇಕಬ್ನ ಮಗನ ವಯಸ್ಸು 7 ಪಟ್ಟಾಗತ್ತೆ ಅಂತ ಹೇಳಿದ್ದಾರೆ. ತಂದೆಯ ವಯಸ್ಸು 7 ಪಟ್ಟಾಗುತ್ತೆ ಮಗನ ವಯಸ್ಸಿನಕ್ಕಿಂತ ಅಂಥೇಳಿ. 7 × x - 7 ಆಗುತ್ತೆ. ಸೊ y - 7 7 × x - 7. y - 7 7 ಗುಣಿಸ್ಬೇಕ್ರಿ. 7 × x 7x - 7 49. ಸೊ ಇಲ್ಲಿ -7 ಪ್ಲಸ್ -49 ಪ್ಲಸ್ 49 ಆಗುತ್ತೆ. 7x ಆಗುತ್ತೆ. ಪ್ಲಸ್ y ಇದ್ದಿದ್ದು -y ಆಗುತ್ತೆ. ಹಾಗಾಗಿ 7x - y -7 + 49 ಅಂದರೆ ಎಷ್ಟಾಗುತ್ತೆ, 42 ಆಗುತ್ತೆ. ಇಲ್ಲಿ ಸಮೀಕರಣ 2 ಮತ್ತು 1 ಏನು ಮಾಡಬೇಕು, ನಾವು ಭಾಗಿಸೋಣ. 7x - y 42, 3x - y = 10 ಆಗುತ್ತೆ. ಸೊ ಇಲ್ಲಿ ಚಿಹ್ನೆಗಳನ್ನು ಬದಲಿಸಿದಾಗ ಮೈನಸ್ ಇದ್ದಿದ್ದು ಪ್ಲಸ್, ಮೈನಸ್ ಇದ್ದಿದ್ದು ಪ್ಲಸ್, y ಕ್ಯಾನ್ಸಲ್ ಆಗಿ 7xನಲ್ಲಿ 3x ಹೋದರೆ 4x ಉಳಿಯುತ್ತೆ. 42ರಲ್ಲಿ 10 ಹೋದರೆ 32 ಉಳಿಯುತ್ತೆ. 4 1 4 8 x ಬೆಲೆ 8 ಸಿಗುತ್ತೆ. ಸೊ ಯಾವುದಾದ್ರೂ ಒಂದು ಸಮೀಕರಣ ತೆಗೆದುಕೊಳ್ಳಿ. 3x - y = -10 ಆಗುತ್ತೆ. 3 × x ಅಂದರೆ ಎಷ್ಟಿದೆ, 8 ಇದೆ. -y = -10. 8 3 24 - y = -10. -24 ಕಳೆದ್ರೆ ತೆಗೆದ್ರೆ ಈ ಕಡೆ
ಮೈನಸ್ 24 ಆಗುತ್ತೆ. -y = -10 -24 ಮೈನಸ್ ಪ್ಲಸ್ ಆಗುತ್ತೆ. 10 24 ಎಷ್ಟಾಗುತ್ತೆ? 34 ಆಗುತ್ತೆ. ಹಾಗಾದರೆ ಜೇಕಬ್ನ ಮಗನ ವಯಸ್ಸು 8 ವರ್ಷಗಳು, ಜೇಕಬ್ನ ವಯಸ್ಸು 34 ವರ್ಷಗಳು. ಸೊ ಮುಂದಿನ ಪ್ರಶ್ನೆ ನೋಡಿ, 26 ಪಕ್ಕದ ಚಿತ್ರದಲ್ಲಿ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ABCD ಒಂದು ಚೌಕ ಇದೆ ಮತ್ತು 2 ಅರ್ಧ ವೃತ್ತಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಚೌಕದ ಬಾಹು ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಅದನ್ನು ಅರ್ಧ ಮಾಡಿದಾಗ ತ್ರಿಜ್ಯ ಸಿಗುತ್ತೆ 7 ಸೆಂಟಿಮೀಟರ್. ಮೊದಲು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ರೀ. ABCD ವಿಸ್ತೀರ್ಣ = A ಸ್ಕ್ವೇರ್. ಎ ಅಂದರೆ ಎಷ್ಟು? 14 ಸ್ಕ್ವೇರ್, 14 ಅಂದರೆ 196 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ APD ಮತ್ತು BPC ಎರಡು ಅರ್ಧ ವೃತ್ತಗಳಿವೆ. ಅರ್ಧ ವೃತ್ತ ಕಂಡುಹಿಡಿಯುವ ಸೂತ್ರ 1/2 πr². ಅಂಥವು ಎರಡು ಅದಾವೆ. ಹಾಗಾಗಿ 2 × 1/2 πr² = 2 × 1/2 22 π ಬಲ್ಲಿ ತ್ರಿಜ್ಯ ಎಷ್ಟಿದೆ? 7 × 7. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗಿ 22 154 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ = ABCD ವಿಸ್ತೀರ್ಣ ಮೈನಸ್ APD ಮತ್ತು BPC ವಿಸ್ತೀರ್ಣ. 196 - 154 ಎಷ್ಟಾಗುತ್ತೆ? 42 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. 27ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, √1 + sin A / √1 - sin A = sec A + tan A ಆನ್ಸರ್ ಬರಬೇಕಂತ ಹೇಳಿದ್ದಾರೆ. ಸೊ sec A + tan A ಹೇಗೆ ತೊಗೊಂಡ್ಬರ್ಬೇಕು ಅನ್ನೋದನ್ನು ನೋಡಿ. ಮೊದಲನೇ ರೂಟ್ ಹಾಕಿ 1 + sin A / 1 - sin A. ಇಲ್ಲಿ ಛೇದವನ್ನು ಅಕರ್ಣೀಕರಿಸೋ ವಿಧಾನವನ್ನು ಬಳಸಬೇಕು ರೀ. ಸೊ ಇಲ್ಲಿ 1 - sin A ಇದೆ ನೋಡಿ, ಈ ಕಡೆ ಪಕ್ಕಕ್ಕೆ ತಂದು ಇಂಟು ಮಾಡಿ 1 + sin A / 1 + sin A ಅಂತೇಳಿ ಬರ್ಕೋಬೇಕು ರೀ. ಗುಣಿಸ್ಬೇಕು ಒಮ್ಮೆ, ಭಾಗಿಸ್ಬೇಕು ಒಮ್ಮೆ. ಸೊ ಮ್ಯಾಗಿನ ನೋಡಿ 1 + sin A × 1 + sin A ಏನಾಗುತ್ತೆ? ಗುಣಿಸಿದಾಗ 1 + sin A ರಷ್ಟು ಸ್ಕ್ವೇರ್ ಆಗುತ್ತೆ. ತೆಳಗಿಂದ ಯಾವ ರೂಪದಲ್ಲಿದೆ? A - B, A + B ರೂಪದಲ್ಲಿದೆ. ಅದರ ಸಂಕ್ಷಿಪ್ತ ರೂಪ A² - B². A² ಅಂದರೆ 1² - B² ಅಂದರೆ sin² A ಆಗುತ್ತೆ. ಸೊ 1 + sin² A ಆ್ಯಸ್ ಇಟ್ ಈಸ್ ಬರೀರಿ, ಡಿವೈಡೆಡ್ ಬೈ 1 - sin² A. 1 - sin² A ಅಂದರೆ ಏನಿದೆ ನೋಡಿ? cos² A ಇದೆ. ಸೊ ಹೀಗಾಗಿ ಇಲ್ಲಿ cos² A ತುಂಬಬೇಕು ರೀ. ಸೊ ಎರಡಕ್ಕೂ ರೂಟ್ ಇದೆ, ಎರಡಕ್ಕೂ ಸ್ಕ್ವೇರ್ ಇದೆ. ಹೀಗಾಗಿ ಸ್ಕ್ವೇರ್ ರೂಟ್ ಎರಡಕ್ಕೂ ಕ್ಯಾನ್ಸಲ್ ಆಗುತ್ತೆ. ಮೇಲಿನ ಭಾಗದಲ್ಲಿ ಏನು ಉಳಿಯಿತು? 1 + sin A, ಛೇದದಲ್ಲಿ cos A. ಈ cos Aವನ್ನು ಎರಡಕ್ಕೂ ಭಾಗಿಸ್ಬೇಕು ರೀ. ಅಂದರೆ 1 cos A ಆಯಿತು ಪ್ಲಸ್ sin A cos A ಆಯ್ತು ರೀ. 1 cos A ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? sec A ಆಗುತ್ತೆ. sin A cos A ಅಂದರೆ ಏನಾಗುತ್ತೆ? tan A ಆಗುತ್ತೆ. ಈ ರೀತಿ 3 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೇಕು ರೀ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ಇದರದ್ದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ. ಯಾಕಂದರೆ ಒಂದೇ ವಿಡಿಯೋನಲ್ಲಿ ಎಲ್ಲ ಸಾಲ್ವ್ ಮಾಡೋದು ಆಗಂಗಿಲ್ಲ ರೀ, ಸ್ವಲ್ಪ ಲೆಂಗ್ದಿ ಆಗುತ್ತೆ. ಹೀಗಾಗಿ ಶಾರ್ಟ್ ವಿಡಿಯೋ ಮಾಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪಲ್ಸರಿ ಎಲ್ಲ ಕ್ವಶನನ್ನು ಸಾಲ್ವ್ ಮಾಡಿರ್ತೀನಿ. ಅಲ್ಲಿ ಮಟ್ಟ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ.